ಜಿಲ್ಲೆಯಲ್ಲಿ ಡಿ ಸಿ ಅವರು ಕೃಷ್ಣ ಮಠದಲ್ಲಿ ಕೇಸರಿ ಫ್ಲ್ಯಾಗನ್ನು ಕಾರ್ಯಕ್ರಮಕ್ಕೆ ತೋರಿಸಿದರ ಬಗ್ಗೆ, ಚಾಲನೆ ಕೊಡುವಾಗ ತೋರಿಸಿದರ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಅದರ ಬಗ್ಗೆ ಕಾಂಗ್ರೆಸ್ ಅದನ್ನು ಖಂಡಿಸಿದೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಕೇಸರಿ ಶಾಲ್ ಆಗಲಿ ಫ್ಲ್ಯಾಗ್ ಆಗಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಕಿಕೊಂಡು ಬೂತ್ಗಳಲ್ಲಿ ನಿಂತ ಉದಾಹರಣೆಗಳು ಇದೆ. ಅದನ್ನು ಯಾವುದೇ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಲಿಲ್ಲ. ಯಶ್ಪಾಲ್ ಸುವರ್ಣರ ಮಾತು ಹಾಸ್ಯಾಸ್ಪದವಾಗಿದೆ ಮತ್ತು ಸತ್ಯಕ್ಕೆ ದೂರವಾದದ್ದಾಗಿದೆ. ಡಿ ಸಿ ಅವರು ಫ್ಲ್ಯಾಗ್ ಕಾರ್ಯಾಂಗದ ಒಂದು ಭಾಗವಾದ ಡಿ ಸಿ ಅವರು ಫ್ಲ್ಯಾಗ್ ಹಾರಿಸುವಾಗ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಒಪ್ಪಿಗೆ ಇದೆಯೇ ಸಂವಿಧಾನಾತ್ಮಕವಾಗಿ ಅನ್ನೋದು ಒಂದು ಪ್ರಶ್ನೆಯಾಗಿದೆ. ಅದರ ವಿರುದ್ಧ ಒಂದು ಲೆಟರ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಿದೆ, ಕಾಂಗ್ರೆಸ್ನ ಲಾಯರ್ ಕೊಟ್ಟಿದ್ದಾರೆ ಅನ್ನೋದಾದರೆ ಅಂತ. ಅದು ಡಿ ಸಿಯ ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ಡಿ ಸಿ ಅದನ್ನು ಉದ್ಘಾಟನೆ ಮಾಡಲು ಫ್ಲ್ಯಾಗ್ ತೋರಿಸಿದ್ದಾದರೆ ಭಾರತ ದೇಶಕ್ಕೆ ಅದರದ್ದೇ ಆದ ಒಂದು ಫ್ಲ್ಯಾಗ್ ಇದೆ, ದೇಶದ ಫ್ಲ್ಯಾಗ್, ಧ್ವಜ ಇದೆ. ಆ ಧ್ವಜಕ್ಕೆ ಡಿ ಸಿ ಅವರು ಓದ್ ತಗೊಂಡಿರೋದು. ಆ ಧ್ವಜದ ಕಾರ್ಯಾಂಗದ ಸಂವಿಧಾನವನ್ನು ಪಾಲನೆ ಮಾಡ್ತೇನೆಂದು ಡಿ ಸಿ ಅವರು ಓದ್ ತಗೊಂಡ ಮೇಲೆ ಆ ಫ್ಲ್ಯಾಗಿನ ಅಡಿಯಲ್ಲೇ ನಮ್ಮ ದೇಶಕ್ಕೆ ಫ್ಲ್ಯಾಗೇ ಭಾರತ ಧ್ವಜ. ಆ ಭಾರತ ಧ್ವಜದ ಫ್ಲ್ಯಾಗ್ ಅಂಡರಲ್ಲೇ ಡಿ ಸಿ ಅವರು ಕಾರ್ಯಾಂಗದ ಚಟುವಟಿಕೆಗಳನ್ನು ಮಾಡಬೇಕು. ಕಾರ್ಯಾಂಗ ಬಿಟ್ಟು ಅವರು ವೈಯಕ್ತಿಕ ಜೀವನದಲ್ಲಿ ಆದರೆ ಆ ಕಾರ್ಯಾಂಗದ ವ್ಯಾಪ್ತಿಗೆ ಹೊರಪಟ್ಟು ಅವರು ಯಾವುದಾದ್ರೂ ಕೆಲಸ ಮಾಡಿದರೆ ಅದು ಧ್ವಜವನ್ನು ಹಿಡ್ಕೊಂಡು ಅವರು ವೈಯಕ್ತಿಕ ಜೀವನದ ರಜೆ ದಿನಗಳಲ್ಲಿ ಅವ್ರು ಮಾಡ್ಬೋದು. ಅದಕ್ಕೆ ಅವರ ವೈಯಕ್ತಿಕ, ಅದಕ್ಕೂ ಕಾರ್ಯಾಂಗಕ್ಕೂ ಅಲ್ಲ ಜನರು ಪಬ್ಲಿಕ್ಕಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಅವ್ರದ್ದು ವೈಯಕ್ತಿಕ ಜೀವನ, ಅವರು ವೈಯಕ್ತಿಕವಾಗಿ ಫ್ಲ್ಯಾಗ್ ಹಾರಿಸ್ಬೋದು. ಅವರು ಕಾರ್ಯಾಂಗದ ಚೌಕಟ್ಟಲ್ಲಿ ಫ್ಲ್ಯಾಗ್ ಹಾರಿಸಿದ್ದೇ ಆದರೆ ದೇಶ ಧ್ವಜದ ಮಾನ್ಯತೆಯನ್ನು ಪ್ರಶ್ನೆ ಮಾಡಿದ್ದಾರಾ ಡಿ ಸಿ ಅವರು ಅನ್ನೋದು ಮುಖ್ಯವಾಗಿ ಬರುತ್ತದೆ. ಒಂದು ಕಡೆ ಅದಾದರೆ ಇತಿಹಾಸದ ಬಗ್ಗೆ ಭಾರಿ ಹಸಿರು ಕ್ರಾಂತಿಯ, ಕಾಂಗ್ರೆಸ್ನ ಹಸಿರು ಕ್ರಾಂತಿಯ ಬಗ್ಗೆ ಮಾತಾಡಿದ್ದಾರೆ. ಹೌದು, ಕಾಂಗ್ರೆಸ್ ಹಸಿರು ಕ್ರಾಂತಿ ಮಾಡಿದ್ದು ನಿಜ. ಅದು 1947ನೇ ಇಸ್ವಿಯ ಸುಮಾರಿಗೆ ಬರುವಾಗ ಹಸಿರು ಕ್ರಾಂತಿ ಅನಿವಾರ್ಯತೆ ಇತ್ತು. ಅದಕ್ಕೋಸ್ಕರ ಹಸಿರನ್ನು ಒಪ್ಪಿಕೊಂಡಿದ್ದು ಕಾಂಗ್ರೆಸ್, ಹಸಿರನ್ನು ಒಪ್ಪಿಕೊಂಡಿದ್ದೇ ಹಸಿರು ಕ್ರಾಂತಿಯನ್ನು ಮಾಡಿದೆ. ಯಾಕಂದರೆ ಊಟದ ವ್ಯವಸ್ಥೆಗೆ ತೊಂದರೆ ಇತ್ತು. 45 ಕೋಟಿ ಜನಸಂಖ್ಯೆ ಇದ್ದಿದ್ದು ಸ್ವಾತಂತ್ರ್ಯ ಸಿಗುವಾಗ. ಊಟದ ವ್ಯವಸ್ಥೆ ಇರಲಿಲ್ಲ, ಅನ್ನಕ್ಕೆ ಕೊರತೆ ಇತ್ತು. ಅದಕ್ಕೋಸ್ಕರ ಹಸಿರು ಕ್ರಾಂತಿ ಕಾಂಗ್ರೆಸ್ ತಂತು. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿ ಮಾಡಿಕೊಂಡು ಹಸಿರು ಕ್ರಾಂತಿ ತಂದು, ಆ ಹಸಿರು ಕ್ರಾಂತಿಯ ಮುಖಾಂತರ ದೇಶ ಇಷ್ಟು ಡೆವಲಪ್ ಆಗಿ ಈಗ 150 ಕೋಟಿ ಜನ ಸಹ ಊಟ ಮಾಡುವ ವ್ಯವಸ್ಥೆಗಳಾಗಿದೆ. ಅದು ಹಸಿರು ಕ್ರಾಂತಿಯಿಂದಾಗಿದೆ. ಯಶ್ಪಾಲ್ ಸುವರ್ಣರವರಿಗೆ ಅದರ ತಿಳುವಳಿಕೆ ಇಲ್ಲ ಅನ್ನೋದು. ಯಾಕಂದರೆ ಅವರು ಹಸಿರು ಅನ್ನುವ ಬಗ್ಗೆ ಸುಮಾರು ಸರ್ತಿ ಮಾಡಿದ್ದಾರೆ. ಅದಕ್ಕಾಗಿ ಹಸಿರು ಕ್ರಾಂತಿ ಮಾಡಿದ್ದು ಕಾಂಗ್ರೆಸ್ಸೇ. ಮತ್ತು ಮಾರ್ಕೆಟಲ್ಲಿ ಚರ್ಚೆಗಳಿದೆ, ಮುಂದಿನ ರಾಜಕೀಯ ಜೀವನಕ್ಕೆ ನಮ್ಮ ಡಿ ಸಿ ಅವರು ಬರ್ತಾರೆ ಅನ್ನುವ ಬಿ ಜೆ ಪಿ ವಲಯದ ಕೆಲವು ನಮಗೆ ಆಪ್ತತೆ ಇರುವ ಕೆಲವು ದೊಡ್ಡ ಲೆವೆಲಿನ ಕಾರ್ಯಕರ್ತರು ನಮ್ಮ ಹತ್ರ ಹೇಳಿದ್ದಾರೆ, ಡಿ ಸಿ ಅವರು ರಾಜಕೀಯಕ್ಕೆ ಬರ್ಬೋದು, ಅದಕ್ಕೆ ಯಶ್ಪಾಲ್ ಸುವರ್ಣರವರು ಫ್ಲ್ಯಾಗನ್ನು ಕೊಟ್ಟಿದ್ದಾರೆ, ನಮ್ಮ ಅನುಮತಿ ಇದೆ ಎಂದು. ನಾಳೆ MLA ಎಲೆಕ್ಷನಿಗೂ ಡಿ ಸಿ ಅವರು ಕಂಟೆಕ್ಸ್ಟ್ ಮಾಡ್ಬೋದು ಮುಂದಕ್ಕೆ. ಅವರ ಕಾರ್ಯಾಂಗದ ಡಿ ಸಿ ಪೋಸ್ಟಿಗೆ ಇಲ್ಲ ಆ ಕಾರ್ಯಾಂಗದ ವ್ಯಾಪ್ತಿಗೆ ರಿಸೈನ್ ಕೊಟ್ಟು ಶಾಸಕಾಂಗ ವ್ಯಾಪ್ತಿಗೆ ಅವರು ಬರ್ಬೋದು ಅನ್ನುವ ಚರ್ಚೆಗಳು ಲೋಕಲ್ ಲೆವೆಲಲ್ಲಿ ಭಾರಿ ಹರಿದಾಡ್ತಿದೆ. ಅದಕ್ಕೆ ಡಿ ಸಿ ಅವರು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. MP ಎಲೆಕ್ಷನಿಗೂ ನಿಲ್ಬೋದು ಮುಂದಕ್ಕೆ ಅನ್ನುವ ಚರ್ಚೆಗಳು ಲೋಕಲ್ ಮಾರ್ಕೆಟಲ್ಲಿ ನಡೀತಾ ಇದೆ. ಅದಕ್ಕೆ ಸ್ಪಷ್ಟ ಉತ್ತರ ಡಿ ಸಿ ಅವರು ಇಲ್ಲ ಯಶ್ಪಾಲ್ ಸುವರ್ಣ, ಇಬ್ಬರಲ್ಲಿ ಒಬ್ಬರು ಯಾರಾದರೂ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದರೆ ಮಾರ್ಕೆಟಲ್ಲಿ ಡಿ ಸಿ ಪೋಸ್ಟ್ ಅಂದರೆ ಜಿಲ್ಲಾ ದಂಡಾಧಿಕಾರಿ ಅಂದರೆ ಎಲ್ಲರಿಗಿಂತಲೂ ಸುಪೀರಿಯರ್ ಪೋಸ್ಟಲ್ಲಿ ಇರೋದು, ಯಾವ ಶಾಸಕನಿಗಿಂತಲೂ ದೊಡ್ಡ ಹುದ್ದೆ ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ಸಂವಿಧಾನಿಕವಾಗಿ. ಆದ್ದರಿಂದ ಡಿ ಸಿ ಅವರಿಗೆ ಇಂಥ ಕೆಟ್ಟ ಹೆಸರು ಬರ್ತಾ ಇದೆ, ಮಾರ್ಕೆಟಲ್ಲಿ ಕೆಟ್ಟ ಹೆಸರು ಮಾತಾಡ್ತಾ ಇದ್ದಾರೆ ಕೆಲವು ಜನರು. BJP ಕಡೆಯಿಂದಾಗಲಿ ಇನ್ನೊಂದು ಕಡೆಯಿಂದಾಗಲಿ ಚರ್ಚೆಗಳು ನಡೀತಾ ಇದೆ. ಮುಂದೆ ಜಿಲ್ಲಾಧಿಕಾರಿಗಳು ರಾಜಕೀಯಕ್ಕೆ ಬರ್ತಾರೆ, ಅದಕ್ಕೋಸ್ಕರ ಅವರನ್ನು ಈ ಥರ ಮಾಡಿಸಲಾಯಿತು, ಅದಕ್ಕೋಸ್ಕರ ಯಶ್ಪಾಲ್ ಸುವರ್ಣರವರು ಅವರ ಕೈಯಲ್ಲಿ ಬಾವುಟ ಇಡಿಸಿದ್ರು ಅನ್ನೋ ಚರ್ಚೆಗಳು ನಡೀತಾ ಇದೆ. ಅದಕ್ಕೊಂದು ಏನಂತ ಇತಿಶ್ರೀ ಆಡಬೇಕು. ಮತ್ತು ಚರಿತ್ರೆಯ ಬಗ್ಗೆ ಚರ್ಚೆ ಆಗಬೇಕು. 120 ವರ್ಷಗಳ ಹಿಂದೆ ಶುರುವಾದ ಪರ್ಯಾಯ, ಈಗ ಪರ್ಯಾಯಕ್ಕೆ ದಿವಾನರಾಗಿದ್ದಾರೆ. ನಿನ್ನೆ ಯಾರೋ ದಿವಾನರನ್ನು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ,
ಕೃಷ್ಣ ಮಠಕ್ಕೆ ಬರುವವರು ಇಂಥ ಉಡುಗೆಗಳನ್ನೇ ಹಾಕಬೇಕು, ಹೀಗೆ ಇರಬೇಕು ಅನ್ನುವ ಹಾಕಿದ್ದಾರೆ. ಈ ಜಿಲ್ಲೆಯ ಇತಿಹಾಸ ಶುರುವಾಗಿದ್ದು ಕಿಗ್ಗ ಅರಸೊತ್ತಿಗೆಯಿಂದ. ಕಿಗ್ಗ ಒಬ್ಬ ವ್ಯವಸಾಯ ಕೃಷಿಕನ ಮನೆಯಲ್ಲಿ ಒಬ್ಬ ಕುರಿ ಮೇಯಿಸುವವನು ಕಿಗ್ಗ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ, ಶೈವ ಅವನು. ಅದು ಆಮೇಲೆ ಭೈರವೇಶ್ವರ ಮಠ ಮೂಡಿಗೆರೆಯಿಂದ ಈ ಪ್ರಾಂತ್ಯದ ಅಭಿವೃದ್ಧಿಗಳಾಯಿತು, ಹೊರನಾಡಾಯಿತು. ಇದೇ ಥರ ಈ ಪ್ರಾಂತ್ಯಕ್ಕೆ ಮೂಲ ಅದು ಈ ದೇವಸ್ಥಾನಗಳು. ಕೊಲ್ಲೂರು ಇರ್ಬೋದು, ಎಲ್ಲ ಕಡೆ ಅನಂತರಾಯರು, ಕೇರಳದ ತಿರುವಂಕೂರಿನ ಅನಂತರಾಯರು ಅರಮನೆಯಿಂದ ದೇವಸ್ಥಾನದಿಂದ ಹಿಡಿದು ಕೊಲ್ಲೂರಿನವರೆಗಿನ ಇತಿಹಾಸದ ಚರ್ಚೆಗಳಾಗಬೇಕಾಗಿದೆ. ಯಾಕಂದರೆ ಧರ್ಮಸ್ಥಳ ಇದೆ, ಇನ್ನೊಂದಿದೆ, ಕೃಷ್ಣ ಮಠ ಇದೆ, ಶಿವನ ದೇವಸ್ಥಾನ ಇದೆ. ಇದರ ಚರಿತ್ರೆಗಳು ಆಗಬೇಕಾಗಿದೆ. ಯಾಕಂದರೆ ಪರ್ಯಾಯ ಶುರುವಾಗಿ 120 ವರ್ಷ ಮಾತ್ರ ಆಯಿತು. 120 ವರ್ಷದ ಹಿಂದಿನ ದೇವತಾರಾಧನೆ ಪದ್ಧತಿಗಳು, ಭೂತಾರಾಧನೆ ಪದ್ಧತಿಗಳು, ಮಾರಿಗುಡಿ ಪದ್ಧತಿಗಳು, ಉಚ್ಚಂಗಿ ಪದ್ಧತಿಗಳು, ಇದೆಲ್ಲ ಹೇಗೆ ಬಂತು ಅನ್ನುವ ಚರ್ಚೆಗಳು ಆಗಬೇಕಾಗಿದೆ. ಯಾಕಂದರೆ ಯಾರು ತಿಳುವಳಿಕೆ ಜನರಿಗೆ, ಚರಿತ್ರೆ ತಿಳುವಳಿಕೆ ಜನರಿಗೆ ತಲುಪಬೇಕಾಗಿದೆ. ಅದಕ್ಕೊಂದು ಈ ಜಿಲ್ಲೆಯಲ್ಲಿ ಬೋರ್ಡ್ ನಿರ್ಮಾಣ ಆಗಬೇಕಾಗಿದೆ. ಇಲ್ಲಾಂದರೆ ಈ ಹಿಂದುತ್ವ ಮತ್ತು ಹಿಂದೂ ಧರ್ಮ ಯಾವುದು, ಧರ್ಮ ಅಂದರೆ ಏನು, ಧರ್ಮದ ಪರಿಕಲ್ಪನೆ ಹೇಗೆ ಬಂತು, ಹಿಂದೂ ಧರ್ಮ ಯಾವತ್ತಿಂದ ಶುರುವಾಯಿತು ಅನ್ನುವ ಚರ್ಚೆಗಳಾಗಿ ಅದಕ್ಕೆ ಒಂದು ಸೈದ್ಧಾಂತಿಕ ಅಂತ್ಯ ಆಗಬೇಕಾಗಿದೆ. ಯಾಕಂದರೆ ಕೃಷ್ಣ ಪ್ರಕೃತಿಯನ್ನು ಆರಾಧಿಸುವವನು. ಅವನು ಇಂದ್ರನ ವಿರುದ್ಧವೇ ಇಂದ್ರನನ್ನು ನಾನು ಪೂಜೆ ಮಾಡೋದಿಲ್ಲ, ಪ್ರಕೃತಿಯನ್ನು ಪೂಜೆ ಮಾಡ್ತೀನಿ ಅಂತ ಹೇಳಿದವನು ಕೃಷ್ಣ. ಆ ಕೃಷ್ಣ ಮಠ ನಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಆಗಿದ್ದರೆ ಪ್ರಕೃತಿಯ ಬಗ್ಗೆ ಕೃಷ್ಣ ಮಠದ ನಿಲುವುಗಳೇನು ಅನ್ನೋದು, ಅವರು ಕೃಷ್ಣನ ಪೂಜೆ ಮಾಡುವವರು ಕೃಷ್ಣನ ನಿಲುವುಗಳನ್ನು ಹೇಳಬೇಕಾಗ್ತದೆ ಏನು ಅಂತ. ಕೃಷ್ಣನ ನಿಲುವಿನ ಪ್ರಕಾರ ಅವರು ನಡೀತಾರಾ ಇಲ್ವೋ ಅನ್ನೋದನ್ನು ಹೇಳಬೇಕಾಗಿದೆ ಅಷ್ಟೇ.